ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಮದನಹಳ್ಳಿ ನೂತನ ಗ್ರಾಮ ಪಂಚಾಯಿತಿ ಉದ್ಘಾಟಿಸಿದ ಶಾಸಕ ವೆಂಕಟಶಿವಾರೆಡ್ಡಿ. ಕೋಲಾರ ತಾಲೂಕಿನ ಮದನಹಳ್ಳಿ ಗ್ರಾಮದಲ್ಲಿ ಶಾಸಕರ ಹಾಗೂ ವಿಧಾನ ಪರಿಷತ್ ಸದಸ್ಯರ ಅನುದಾನ ಮತ್ತು ಗ್ರಾಮ ಪಂಚಾಯಿತಿ ಯೋಜನೆಯಡಿ ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶ್ರೀನಿವಾಸಪುರ ಶಾಸಕ ಜಿ.ಕೆ. ವೆಂಕಟಶಿವಾರೆಡ್ಡಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸುಗಟೂರು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದು, ಪ್ರತಿ ಹಳ್ಳಿಯಲ್ಲೂ ಸಿಸಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪದಂತಹ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಸಂಸದರು ಎಂ. ಮಲ್ಲೇಶ್ ಬಾಬು, ವಿಧಾನ ಪರಿಷತ್ ಸದಸ್ಯರು ಅನಿಲ್ ಕುಮಾರ್ ಹಾಗೂ ಜನಪ್ರತಿನಿಧಿಗಳು, ಕಾರ್ಯಕರ್ತರು, ಗ್ರಾಮಸ್ಥರುಗಳು ಹಾಜರಿದ್ದರು. ಮತ್ತೊಬ್ರು ರಮೇಶ್ ವೇದಿಕೆಗೆ ಬರ್ಬೇಕಂತ ಕೋರ್ತಾ ಇದ್ದೀನಿ. ಮೊನ್ನೆ ಶಾಸಕರುಗಳ ಸನ್ಮಾನವನ್ನು ಅನ್ನೋದು ಇಲ್ವೇ ಇಲ್ಲ. ಆದ್ದರಿಂದ ಇವತ್ತು ಈ ಕ್ಷೇತ್ರದ ಮಹಾಜನತೆಯನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ಈ ಹೋಬಳಿಯ ಏನೇ ಕೆಲಸಗಳಿದ್ದರೂ ಕೂಡ ನೀವು ಪಕ್ಷಭೇದ ಮರೆತು ಯಾವ ಸಂದರ್ಭದಲ್ಲಾದರೂ ಕೂಡ ಬರ್ತಾ ಇದ್ದಾರೆ ನನ್ನ ಹತ್ರ. ಏನೇ ಕೆಲಸಗಳಿದ್ದರೂ ಸಹ ನಿಮಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಇರುತ್ತೆ. MLA ಹತ್ರ ಒಂದು ಬೋರ್ವೆಲ್ ಆಗಲಿ, ಒಂದು ಲೋನ್ ಆಗಲಿ, ಒಂದು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬಡ ಜನತೆಗೆ ಇರುತ್ತೆ, ಎಲ್ರಿಗೂ ಇರುತ್ತೆ. ಅದರಿಂದ ನಿಮ್ಮ ಗ್ರಾಮದ ಕೆಲಸ ಆಗ್ಬೋದು, ನಿಮ್ಮ ವೈಯಕ್ತಿಕ ಕೆಲಸ ಆಗ್ಬೋದು, ಏನೇ ಕೆಲಸ ಇದ್ರೂ ಕೂಡ ನೀವು ಬನ್ನಿ, ನನ್ನ ಹತ್ರ ಬಲವಂತ ಮಾಡಿ ಗಲಾಟೆ ಮಾಡಿ ನೀವು ಮಾಡಿಸ್ಕೊಳ್ಬೇಕು ಅಂತ ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ.